ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರೆ ತುಂಬ ಅದ್ದೂರಿಯಿಂದ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಅಂದರೆ ಫೆಬ್ರವರಿ 24ರಿಂದ 28ರವರೆಗೆ 5 ದಿನಗಳ ಕಾಲ ನಡೆಯುವಂಥ ಜಾತ್ರೆ ಇದು. ನಾವು ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದ ಬಳಿ ಇರೋದೇ ಗಾಂಧಿ ಬಜಾರ್ ಇದು. ಈ ಗಾಂಧಿ ಬಜಾರ್ದ ಏನು ಮುಖ್ಯ ದ್ವಾರ ಇದು. ಈ ಮುಖ್ಯ ದ್ವಾರದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಅಲಂಕಾರ ಆಗಿದೆ ಅಂತೇಳಿ. ಅಂದರೆ 5 ದಿನಗಳು ನಡೆಯುವಂಥ ಈ ಜಾತ್ರೆ ಇದೆ. ಶಿವಮೊಗ್ಗ ಸೇರಿದಂತೆ ರಾಜ್ಯದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತೆ ಮಾರಿ ಜಾತ್ರೆ ಇದು. ಹಾಗಾಗಿ ರಾಜ್ಯದಿಂದ ಏನು ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ ಈ 5 ದಿನ ಜಾತ್ರೆಯಲ್ಲಿ. ಹಾಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ವರ್ಷದ ಅಂದರೆ ಪ್ರಮುಖ ಆಕರ್ಷಣೆ ಅಂತಂದರೆ ಪ್ರತಿ ವರ್ಷ ಒಂದೊಂದು ಆಕರ್ಷಣೆ ಇರುತ್ತೆ. ಈ ವರ್ಷದ ಪ್ರಮುಖ ಆಕರ್ಷಣೆ ಅಂತಂದರೆ ಏನು ಗಾಂಧಿ ಬಜಾರದ ಮುಖ್ಯ ದ್ವಾರ ಇದೆ. ಈ ಮುಖ್ಯ ದ್ವಾರದಲ್ಲಿ ಇದು ಮಹಾಕಾಳಿಯ ಒಂದು 28 ಅಡಿಯ ಉದ್ದದ ಮಹಾಕಾಳಿಯ ಒಂದು ವಿಗ್ರಹ ಇದೆ. ಆ ವಿಗ್ರಹ ಪ್ರಮುಖ ಆಕರ್ಷಣೆಯಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಏನು ಕೋಟೆ ಮಾರಿಕಾಂಬಾ ದೇವಸ್ಥಾನದಿಂದ ಕೋಟೆ ಇದೆ, ಆ ಕೋಟೆ ಬಾಗಿಲಿದೆ. ಆ ಕೋಟೆ ಬಾಗಿಲು ನೋಡ್ಬೋದು. ಒಟ್ಟು 48 ಅಡಿ ಇದೆ, 28 ಅಡಿ ಈ ವಿಗ್ರಹ ಇದೆ. ಹಾಗಾಗಿ ಈ ವರ್ಷದ ಪ್ರಮುಖ ಆಕರ್ಷಣೆ ಅಂದರೆ ಈ ಒಂದು ವಿಗ್ರಹ ನೋಡಲಿಕ್ಕೆ ಕೂಡ ಇವತ್ತಿನ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ತಮ್ಮ ಕುಟುಂಬ ಸಮೇತವಾಗಿ ಬಂದು ಜನ ಫೋಟೋಗಳನ್ನ ಕೂಡ ತಮ್ಮ ಕ್ಯಾಮ್ರಾದಲ್ಲಿ ಫೋಟೋಗಳನ್ನ ಕೂಡ ಸೆರೆ ಹಿಡ್ತಿದ್ದಾರೆ. ಹಾಗಾಗಿ ಈ ವರ್ಷದ ಏನು ಜಾತ್ರೆ ಇದೆ ಅಂದರೆ ಈಗಾಗಲೇ ನೋಡ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಹಜವಾಗಿ ಕೂಡ ಮಾರಿ ಜಾತ್ರೆಯಿಂದ ಊರು ಜಾತ್ರೆ ಆಗುತ್ತೆ. ಹಾಗಾಗಿ ಇಲ್ಲಿ ಕೂಡ ಎಲ್ಲ ಸಂಪ್ರದಾಯಗಳು ನಡೀತವೆ. ಅನೇಕ ಏನು ದಶಕಗಳಿಂದ ಬಂದಂಥ ಈ ಸಂಪ್ರದಾಯ ಇದೆ, ಆ ಸಂಪ್ರದಾಯ ನಡ್ಕೊಂಡ್ಬಂದೆ ಈಗಲೂ ಕೂಡ ನಡ್ಕೊಂಡ್ಬರ್ತಾ ಇದೆ. ಹಾಗಾಗಿ ಪ್ರಮುಖ ಆಕರ್ಷಣೆ ಅಂದರೆ ಈ ಬಾರಿ ಕೂಡ 5 ದಿನ ಈ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ವಿಜೃಂಭಣೆಯಿಂದ ಕೂಡ ಇರುತ್ತೆ. ನಮ್ಮ ಜೊತೆ ಮಾತಾಡಲಿಕ್ಕೆ 28 ಅಡಿ ಏನು ಎತ್ತರದೇನು ವಿಗ್ರಹ ಮಾಡಿದ್ದಾರೆ, ಆ ವಿಗ್ರಹ ಮಾಡಿದಂಥ ಏನು ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಜೀವನ್ ಯಾವ ರೀತಿಯಾಗಿ ಇದೆಲ್ಲ ಸಿದ್ಧತೆ ಆಯಿತು, ಏನೇನು ಇದು ವಿಶೇಷವಾಗಿದೆ ಇದರಲ್ಲಿ? ಎಲ್ರಿಗೂ ನಮಸ್ಕಾರ. ವಿಗ್ರಹದ ಒಟ್ಟು ತೂಕ ಬಂದು 1000 kg ಇರುತ್ತೆ ಸರ್. ಮಹಾಕಾಳಿಯ ವಿಗ್ರಹವನ್ನು ನಾವು ಈ ವರ್ಷ ವಿಶೇಷವಾಗಿ ಮಾಡಿರೋವಂಥದ್ದು ತುಂಬ ಆಕರ್ಷಣೆಯಾಗಿದೆ. ಶಿವಮೊಗ್ಗ ಜನತೆಗೆ ಇದೊಂಥರ ಡ್ರೀಮ್ ಅಂತ ಅನ್ಬೋದು. ಯಾಕಂದರೆ ಇಷ್ಟು ದಿವಸ ಏನು ಮಾಡ್ತಾರೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದರು. ಇದೊಂದು ಸರ್ಪ್ರೈಸ್ ಆಗಿಟ್ಟಿದ್ವಿ ನಾವು. ಅದನ್ನು ಇವತ್ತು ರಿವೀಲ್ ಮಾಡಿರುವಂಥದ್ದು ಭಾಳ ಖುಷಿ ಆಗ್ತಾ ಇದೆ. ಒಟ್ಟು 48 ಅಡಿ ಭೂಮಿಯ ಮಟ್ಟದಿಂದ 48 ಅಡಿ ಎತ್ತರ ಇದೆ ಸರ್. 20 ಅಡಿಗೆ ನಾವು ಸ್ಟೇಜ್ನ ಹಾಕಿ ಅದ್ರ ಮೇಲ್ಗಡೆ 28 ಅಡಿ ಎತ್ತರಕ್ಕೆ ವಿಗ್ರಹನ ನಿರ್ಮಾಣ ಮಾಡಿರೋವಂಥದ್ದು ಭಾಳ ವಿಶೇಷ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ 28 ಅಡಿ ಮಹಾಕಾಳಿಯ ವಿಗ್ರಹ ಆ್ಯಕ್ಷನ್ ಆಗೋ ಅಂಥದ್ದು ಬಹಳ ಒಂದು ಆಕರ್ಷಣೆ ಆಗಿದೆ. ಒಂದು ರೆಕಾರ್ಡು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಸರ್. ಅಂದರೆ ಈ ವರ್ಷದ ಜಾತ್ರೆ ಇದೆ. ಈ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ಈ ಏನು ಮಹಾಕಾಳಿಯ ಒಂದು ವಿಗ್ರಹ ಇದೆ. ಸೊ 28 ಅಡಿ ಎತ್ತರ ಇದೆ, 1 ಟನ್ ತೂಕ ಇದೆ. ಜೊತೆಗೆ ಏನೆಲ್ಲ ಆ್ಯಕ್ಷನ್ಗಳಿದಾವೆ ಅಂತ ಅದರಲ್ಲಿ ನಾವು 45 ಡಿಗ್ರಿ ಆ್ಯಕ್ಷನ್ನ ಮಾಡ್ತಾಯಿದ್ದೀವಿ. ವಿತ್ ರೋಬೋಟಿಕ್ ಸಿಸ್ಟಮ್ನ ಅದಕ್ಕೆ ಹಾಕಿ ವಿಗ್ರಹಕ್ಕೆ ಒಂದು ಸಿಮ್ ಹಾಕ್ಬಿಟ್ಟು ಮೊಬೈಲಲ್ಲೇ ಕಂಟ್ರೋಲ್ ಮಾಡೋಂಥ ಒಂದು ಟೆಕ್ನಾಲಜಿನ ಅಪ್ಡೇಟ್ನ ಮಾಡ್ಕೊಂಡಿದ್ದೀವಿ ನಾವು. ಮುಂದೆ ಎಲ್ಲ ಆವಾಗ ಸುಮ್ಮನೆ ವಿಗ್ರಹಗಳನ್ನ ಕೂರಿಸ್ತಾ ಇದ್ವಿ. ಬಟ್ ಈಗ ಟೆಕ್ನಾಲಜಿ ಜನಗಳಿಗೆ ಆಕರ್ಷಣೆ ಆಗಬೇಕು. ಜಾತ್ರೆ ಶಿವಮೊಗ್ಗ ಮಾರಿ ಜಾತ್ರೆಗೆ ಬರುವಂಥ ಜನಗಳಿಗೆ ಇನ್ನೂ ಇಲ್ಲೇ ಸೆರೆ ಹಿಡಿಬೇಕು ಅಂತೇಳಿ ನೋಡ್ಕೊಂಡು ನಿಂತ್ಕೊಳ್ಳೋ ಅಂಥ ಒಂದು ವಾತಾವರಣ ಆಗಬೇಕು, ಎಲ್ಲರೂ ಅದನ್ನು ಎಂಜಾಯ್ ಮಾಡಬೇಕು ಅಂತೇಳಿ ನಾವು ಇದೊಂದು ಪ್ರಯತ್ನವನ್ನು ಮಾಡಿರೋಂಥದ್ದು ಸರ್. ಅಂದರೆ 28 ಅಡಿ ಇದೆ ಮೂರ್ತಿ ಇದೆ. ಈ ಮೂರ್ತಿಯಲ್ಲಿ ಏನೇನಿದೆ ಅಂದರೆ ಎದರಿಂದ ಮಾಡಿದರೆ ಮೂರ್ತಿಯನ್ನು, ಅದು 1 ಟನ್ ಭಾರ ಹೇಗಾಯ್ತು ಅಂತ? ಅಂದರೆ ಅದನ್ನು ನಾವು ಫಸ್ಟು ಕೆರೆ ಮಣ್ಣಿನಿಂದ ಮೂರ್ತಿಯನ್ನು ತಯಾರಿಸ್ಕೊಳ್ತೀವಿ ಸರ್. ಸುಮಾರು ಒಂದು 20 ಜನ ಕಲಾವಿದರ ಒಂದು ಟೀಮ್ ಇದು ಕೆಲಸ ಮಾಡಿದೆ ನನ್ನ ಜೊತೆಗೆ. 1 ಟನ್ ಯಾವ ರೀತಿ ಆಗುತ್ತೆ ಅಂದರೆ ಅದಕ್ಕೆ ಕಬ್ಬಣ ಎಲ್ಲ ಯೂಸ್ ಮಾಡಿ ಬೇರಿಂಗ್ಸು ಮತ್ತೆಲ್ಲ ಈ ಥರ ಫೈಬರ್ ಐಟಮ್ಸಿಂದ ಮಾಡಿರ್ತೀವಿ ಸರ್. ಅದೊಂದು ವಿಶೇಷವಾಗಿ ಈ ಲೈಟ್ ವೇಟ್ ಮಾದರಿಯಲ್ಲಿ ಮಾಡಿರೋದು. ಅದೇ ಬೇರೆ ಯಾವುದಾದ್ರು ಸಿಮೆಂಟ್ ಅಥವಾ ಬೇರೆ ಯಾವುದೇ ಒಂದು ಮೆಟೀರಿಯಲ್ ಮಾಡಿದ್ರು ಒಂದು 5-6 ಟನ್ ತೂಕ ಬರುತ್ತೆ. ನಮಗೆ ಆ್ಯಕ್ಷನ್ ಮಾಡೋದಕ್ಕಾಗೋದಿಲ್ಲ, ಮೂಮೆಂಟ್ಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಫೈಬರ್ ಮೆಟೀರಿಯಲ್ನ ಆಯ್ಕೊಂಡು ಮತ್ತು ಇಮಿಡಿಯೇಟ್ ವರ್ಕ್ ಆಗುತ್ತೆ. ಜಸ್ಟ್ 20 ಡೇಸಲ್ಲಿ ನಾವು ಇದೊಂದು ಪ್ರಾಜೆಕ್ಟ್ ಏನು ನೋಡ್ತಾ ಇದ್ದೀವಿ, ಕೋಟೆ ಮಹಾದ್ವಾರ ಮೇಲ್ಗಡೆ ಕಾಳಿ ದರ್ಶನ ಏನು ನಾವು ನೋಡ್ತಾ ಇದ್ದೀವಿ 28 ಅಡಿ ಎತ್ತರದ್ದು, ಇದನ್ನು ನಾವು ಬರೀ 20 ದಿನದಲ್ಲೇ ಮುಗಿಸಿರೋವಂಥದ್ದು. ಬಹಳ ಶಾರ್ಟ್ ಟೈಮಲ್ಲಿ ಮುಗಿಸಿರೋದು ಭಾಳ ಖುಷಿ ಇದೆ ಸರ್. ಅಂದರೆ ಈಗ ನೀವು ಹೇಳಿದ್ರಿ 1 ಟನ್ನನ್ನು ಬಳಕೆ ಮಾಡ್ಕೊಂತೇಳಿ ಅಷ್ಟು ತೂಕ ಇದೆ. ಜೊತೆಗೆ ಎಷ್ಟು ಕಲಾವಿದರು ಒಟ್ಟಿಗೆಲ್ಲ ಸೇರ್ಕೊಂಡು ಮಾಡಿದ್ರಿ, ಎಷ್ಟು ಖರ್ಚು ವೆಚ್ಚ ಆಯಿತು ಸರ್? ಖರ್ಚು ವೆಚ್ಚ ಅದು ನಾವು ಇನ್ನೂ ಲೆಕ್ಕ ಹಾಕೋಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮೂರಿಂದ ಕೆಲಸ ಆಗಿರೋದ್ರಿಂದ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ಸುಮಾರು ಕೆಲಸ ನಡೀತಾ ಇದೆ. ನಮ್ಮ ಮಂತ್ರಾಲಯದ ಪಂಚಮುಖಿ ಏನಿದೆ ಅಲ್ಲಿ 108 ಅಡಿದು ಪಂಚಮುಖಿ ಆಂಜನೇಯನು ಕೂಡ ನಾನು ಮಾಡ್ತಾಯಿದ್ದೀನಿ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಏನು ಹೃದಯ ಭಾಗ ಆಗಿರ್ತಕ್ಕಂಥ ಮೆಜೆಸ್ಟಿಕ್ ಹತ್ರ ಮೈಸೂರು ಬ್ಯಾಂಕ್ ಸರ್ಕಲಲ್ಲೂ ಕೂಡ 45 ಅಡಿ ಎತ್ತರದ ಶನಿಮಾತ್ಮ ವಿಗ್ರಹ ಮಾಡಿದ್ದೀನಿ. KGF 2 ಆ ಫಿಲಮಲ್ಲೂ ನಾನು ವರ್ಕ್ ಮಾಡಿದ್ದೀನಿ, ಯಶೋಧ ಪ್ರತಿಮೆನ. ಈ ರೀತಿ ಸಾಕಷ್ಟು ಹಲವು ನೀವೇನು ನೋಡ್ತಾ ಇದ್ದೀರಾ ಈಗ ಪಂಚಲೋಹದ್ದು ಗೌಡುಗೆರೆ ಚಾಮುಂಡೇಶ್ವರಿ ರಾಮನಗರ ಹತ್ರ ಇದೆಯಲ್ಲ ಚನ್ನಪಟ್ಟಣದಲ್ಲಿ, ಅದನ್ನು ಕೂಡ
ನಾವೇ ಮಾಡಿರೋಂಥದ್ದು, ಮೂಲ ಶಿಲ್ಪಿಗಳು ನಾನೇ ಇರ್ತೀನಿ, ಮಾಡೆಲಿಂಗ್ ಮಾಡಿದ್ದು. ಹಿಂಗೆ ಸಾಕಷ್ಟು ಇದೆ ಸರ್. ರಾಜಾಜಿನಗರ ರಾಮ ಸ್ಟ್ಯಾಚು ಮಾಡಿರೋದು ಈ ಥರ. ಓಕೆ, ಅಂದರೆ ಸಾಕಷ್ಟು ನಿಮಗೆ ಅನುಭವ ಇದೆ ಈ ಒಂದು ಏನು ಮೂರ್ತಿಗಳನ್ನ ಮಾಡೋದ್ರಲ್ಲಿ. ಪ್ರಮುಖವಾಗಿ ಅಂದರೆ ಎಷ್ಟು ಕಲಾವಿದರು ಸೇರ್ಕೊಂಡಿದ್ದು ಮಾಡಿದ್ರಿ? 20 ದಿವಸದಲ್ಲಿ ಮಾಡಿದ್ರಿಂದ? ಹೌದು ಸರ್, ನನ್ನ ಹತ್ರ ಟೋಟಲ್ 80 ಜನ ಕೆಲಸ ಮಾಡ್ತಾರೆ. ಈ ವಿಗ್ರಹಕ್ಕೆ ಜಸ್ಟ್ 20 ಜನನ ಬಳಸ್ಕೊಂಡು ಕೇವಲ 20 ದಿವಸಗಳಲ್ಲೇ ನಾವು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರೋಂಥದ್ದು ಸರ್. ಸೊ ಈ ವರ್ಷದ ಅಂದರೆ ಪ್ರಮುಖ ಆಕರ್ಷಣೆ ಅಂದರೆ ಮಹಾಕಾಳಿ. ಹೌದು ಸರ್, ಭಾಳ ಖುಷಿ ಇದೆ. ಎಲ್ಲರೂ ಸೆಲ್ಫಿ ತಗೊಳ್ತಾರೆ, ಮತ್ತು ಆಮೇಲೆ ಎಲ್ಲ ಜನಗಳು ನಮ್ಮನ್ನು ಗುರುತಿಸಿ ನನ್ನ ಹತ್ರನೂ ಸೆಲ್ಫಿ ತಗೊಳ್ತಾರೆ. ವಿಡಿಯೋ ತುಂಬ ವೈರಲ್ ಆಗಿದೆ ಕರ್ನಾಟಕದಾದ್ಯಂತ. ಎಲ್ಲೆಲ್ಲಿಂದನೂ ಫೋನ್ ಯಾವುದ್ಯಾವುದೋ ಬೇರೆ ಬೇರೆ ರಾಜ್ಯಗಳಿಂದನೂ ನನಗೆ ಫೋನ್ ಬಂದಿರೋದು ಉಂಟು ಸರ್ ನಿನ್ನೆಯಿಂದನೇ. ಭಾಳ ಖುಷಿಯಾಗುತ್ತೆ. ಇದು ಕಲಾವಿದ ಜೀವನ್ ಮಾತು. ಏನು ಈ ವರ್ಷ ಅಂದರೆ 28 ಅಡಿ ಎತ್ತರದ ಮಹಾಕಾಳಿ ವಿಗ್ರಹ ಮಾಡಿದ್ದೇನೆ. ಇದು ಪ್ರಮುಖ ಆಕರ್ಷಣೆ ಆಗಿದೆ. ಈಗಾಗಲೇ ಕೂಡ ಏನು ಈ ವಿಗ್ರಹ ಇದೆ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ. ಹಾಗಾಗಿ ನನಗೂ ತುಂಬ ಖುಷಿಯಾಗಿದೆ. ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ. ಲಕ್ಷಾಂತರ ಜನರು ಕೂಡ ಈ ಒಂದು ವಿಗ್ರಹನ ವೀಕ್ಷಣೆ ಮಾಡಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.